ಬಟ್ ಈ ಸಿನಿಮಾ ನೀವು ಆರ್ಟ್ ಅಂತಾನು ಹೇಳೋಕ್ಕಾಗಲ್ಲ, ಕಮರ್ಷಿಯಲ್ ಅಂತಾನು ಹೇಳೋಕ್ಕಾಗಲ್ಲ, ಎರಡಕ್ಕೂ ಮಧ್ಯ ಇರೋಂಥ ಒಂದು ಸಿನಿಮಾ. ತುಂಬಾ ಮಜಾ ಕೊಡುತ್ತೆ, ನಿಮ್ಮ ಒಂದು ದೃಷ್ಟಿ ಚೇಂಜ್ ಆಗುತ್ತೆ. ಆಮೇಲೆ ಇವಾಗ ಏನು ಹೇಳ್ತಾ ಇದೀವಿ, ಹೆಣ್ಮಕ್ಳು ಮುಂಚೆನ ಬಂದಿರೋವಂಥದ್ದೇ, ಯಾವತ್ತೋ ನಾವು ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು ಹಂಗೆ ಹಿಂಗೆ ಅಂತ. ಬಟ್ ಇವಾಗ ನಾವು ಯಾರು ನಂಬಲ್ಲ, ನಾವು ಅದು ನಮ್ಮ ಜನ್ರೇಷನ್ ಅಂತ ನಂಬೋದೇ ಇಲ್ಲ. ಇವಾಗ ನಾನು ಒಂದು ಹೇಳಿದ್ರೆ ಇನ್ನೊಂದು ಉಲ್ಟಾ ರಿವರ್ಸ್ ಆಗೇ ಆಗ್ತಾರೆ. ಇವಾಗ ನಾವು ಹೊಡೆದ್ರೆ ಕಪಾಳಕ್ಕೆ ಹೊಡೆದ್ಬಿಟ್ಟು ಹೇಳ್ತಾರೆ, ಮುಂಚೆ ಥರ ಯಾರು ಇಲ್ಲಪ್ಪ, ಸ್ವಲ್ಪ ಸಮಾಧಾನವಾಗಿರುವ ಆ ಥರ. ಈ ಸಿನಿಮಾನಲ್ಲಿ ಇವ್ರ ಪಾತ್ರಗಳು ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ಕೆಲವೊಂದು ಸೀನ್ ನೋಡಿದ್ದೀನಿ ಅಷ್ಟೇ ಇವ್ರದೆಲ್ಲ ಡಬ್ಬಿಂಗ್ ಮಾಡ್ಬೇಕಾದ್ರೆ. ಪ್ರತಿಯೊಂದು ಸೀನಲ್ಲೂ ಇವ್ರು ಮಾಡಿರೋಂಥ ಪರ್ಫಾರ್ಮೆನ್ಸ್ ಇದೆಯಲ್ಲ, ವಂಡರ್ಫುಲ್ ಆಗಿದೆ. ನನಗೆ ಡೌಟ್ ಇತ್ತು ಇವ್ರ ಮೇಲೆ, ಈ ಥರ ಒಂದು ಜಾನರ್ನ ಇವರು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಅಂತ. ಸೊ ನನಗಿರೋವಂಥ ಡೌಟನ್ನೇ ಸಾಕಷ್ಟು ಜನಕ್ಕೆ ಆಚೆ ಇದೆ. ಬಟ್ ಈ ಸಿನಿಮಾ ಬಂದಮೇಲೆ ಇವರ ಒಂದು ಸಿನಿಮಾ ಮೇಕಿಂಗ್ ಏನಿದೆ ಬರೀ ಒಂದಕ್ಕೆ ಮಾತ್ರ ಸೀಮಿತ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನಮ್ಗೆ ಗೊತ್ತಿರೋ ಕಿರುಗುರಿನ ಗಯ್ಯಾಳಿಗಳು ಅಂದ್ರೆ ಜೋರ್ ಹುಡುಗಿಯರು ಅಷ್ಟೇ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದ್ರ ಹಿಂದೆ ಇನ್ನೂ ಏನು ವಿಷಯ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಆ್ಯಕ್ಚುಲಿ ಇದು ಗಯ್ಯಾಳಿಗಳು ಅಂತ ಏನಕ್ಕಿಂತ ಗಂಡಸ್ರ ಕಥೆ ಇದು. ಅದು ನಿಮ್ಮ ಮನೇಲಿರ್ಬೋದು, ದೇಶದಲ್ಲಿರ್ಬೋದು, ಹಳ್ಳಿಲಿರ್ಬೋದು, ಅಥವಾ ಪಟ್ಟಣದಲ್ಲಿರ್ಬೋದು, ಸಿಗೋವಂಥ ಗಲ್ಲಿಗಳಲ್ಲಿರ್ಬೋದು. ಸಾಮಾನ್ಯವಾಗಿ ನನಗೆ ರಂಗಕರ್ಮಿ ಸಿ ಬಸವಲಿಂಗಯ್ಯ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ಗಯ್ಯಾಳಿಗಳಲ್ಲ ಇವರು, ಕಟ್ಟೋ ಕೆಲಸದಲ್ಲಿ ನಿರತ ಆಗಿರುವಂಥ ಹೆಣ್ಮಕ್ಳುಗಳು ಅಂತ. ಅದು ಮನಸ್ಸಿರ್ಬೋದು, ಮನೆ ಇರ್ಬೋದು. ಈಗ ನಾನೊಬ್ಳೇ ಮಾಡೋ ಕೆಲಸಕ್ಕೆ ನಾನೊಬ್ಳೇ ಹೋಗಿ ಏನೋ ಒಂದು ಪ್ರತಿಭಟನೆ ಮಾಡ್ಬೋದು, ಇದೆ ಅದು ಸೀಮಿತ ಆಗೋಗುತ್ತೆ ನನ್ನೊಬ್ಳಿಗೆ. ಆದರೆ ಸಮೂಹ ಹಿಂದೆ ಒಗ್ಗಟ್ಟಾಗಿ ಮಾಡೋಂಥ ಕೆಲಸ ಇದೆಯಲ್ಲ, ಆ ಒಗ್ಗಟ್ಟಿನ ಕೆಲಸಕ್ಕೆ ಒಬ್ಳು ಯಾರೋ ದಾನಮ್ಮ ಧ್ವನಿ ಎತ್ತಿ ನಿಂತಾಗ ರುದ್ರಿ ಇರ್ಬೋದು, ಕಾಳಿ ಇರ್ಬೋದು, ಇನ್ಯಾವಳು ಚೆಲ್ವಿ ಇರ್ಬೋದು, ಇನ್ನೊಬ್ಳು ಇರ್ಬೋದು, ಮತ್ತೊಬ್ಬ ಎಲ್ಲರೂ ಸೇರ್ಕೋತಾರೆ ಅದಕ್ಕೆ. ಆ ಸೇರ್ಕೊಂಡಾಗ ಒಗ್ಗಟ್ಟಿನಲ್ಲಿ ಮಾಡುವಂಥ ಒಂದು ಕೆಲಸ ಇದೆಯಲ್ಲ, ಅದು ಭಾಳ. ಹಾಗಾದ್ರೆ ಬರೀ ಗಯ್ಯಾಳಿಗಳಲ್ಲ ಇವರು, ಗಟ್ಟಿ ಗಯ್ಯಾಳಿಗಳು, ಒಳ್ಳೆ ವಿಷಯಕ್ಕೋಸ್ಕರ ಹೋರಾಡುವಂಥ ಗಯ್ಯಾಳಿಗಳು ಅಂತ. ಶ್ವೇತಾ, ನೀವು ಈ ಕಾದಂಬರಿನ ಓದಿದ್ರಾ? ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡಿದ್ರಾ? ಇಲ್ಲ, ಕಥೆ ಮುಂಚೆ ಓದಿರ್ಲಿಲ್ಲ ನಾನು. ಸುಮ್ಮನೆ ಅವ್ರು ಫೋನ್ ಮಾಡಿದ ನಂತರ ನನ್ನ ತಾಯಿ ಓದಿದ್ರು. ಸೊ ಹಾಗಾಗಿ ಅಮ್ಮ ಕಥೆ ಹೇಳಿದ್ರು, ಅದ್ಭುತವಾದ ಪಾತ್ರ, ದಾನಮನ್ ಪಾತ್ರ, ಸೊ ಓದು ನೀನು ಅಂತಂದ್ರು. ನಂತರ ಓದಿದೆ ನಾನು. ಐ ಥಿಂಕ್ ಸುಕೃತಾಗೆಲ್ಲ ಸಿಕ್ಕಾಪಟ್ಟೆ ಆಕ್ಟಿವ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಅನ್ಸುತ್ತೆ ಅಲ್ವಾ? ನಿಮ್ಮ ಆ್ಯಕ್ಟಿಂಗ್ಗೆ ಸಿಕ್ಕಾಪಟ್ಟೆ ಒಂದು ಸ್ಪೇಸ್ ಸಿಕ್ತು ಅಂತ ಅನ್ಸುತ್ತೆ ಕಿರುಗೂರಿನ ಗಯ್ಯಾಳಿಗಳಲ್ಲಿ ಅಲ್ವಾ? ಎಲ್ಲರಿಗೂ, ಎಲ್ಲ ಆರ್ಟಿಸ್ಟ್ಗೂ ನಾನೊಬ್ಳೇ ಅಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಜಸ್ಟ್ ಆ ಒಂದು ಶೇಡ್ ಮಾತ್ರ ಅಲ್ಲ, ಸೊ ಆ ಪಾತ್ರಕ್ಕಿರೋ ಒಂದು ಹಲವಾರು ಶೇಡನ್ನು ಅವರು ತೋರಿಸಿದ್ದಾರೆ. ಸೊ ನಾನು ಜಸ್ಟ್ ಗಯ್ಯಾಳಿ ಅಂದ ತಕ್ಷಣ ಜೋರು ಫೈಟ್ ಮಾಡೋದು ನೀವು ನೋಡಿದ್ದೀರ ಪೋಸ್ಟರ್ ಆಲ್ರೆಡಿ. ಸೊ ಅಷ್ಟು ಮಾತ್ರಕ್ಕೆ ಸೀಮಿತ ಅಲ್ಲ, ಇನ್ನೂ ಕೆಲವು ಶೇಡ್ಸ್ಗಳನ್ನ ಇವರು ನನಗೆ ಪೋರ್ಟ್ರೇ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಓಕೆ, ನಾಗಮ್ಮ ಅವರು ಸೈಲೆಂಟ್ ಆಗಿರ್ತಾರೆ, ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬೇರೆನೇ ಟ್ವಿಸ್ಟ್ ಸಿಗುತ್ತೆ ಅಂತ ಹೇಳಿದ್ರು. ಈ ಸಿನಿಮಾದ ದೊಡ್ಡ ಅಂತಸತ್ವ ಇರೋ ಗಯ್ಯಾಳಿ ಅಂತಂದ್ರೆ ಅವ್ರದ್ದೇ ರೋಲ್. ನೋಡಕ್ ಹೋದ್ರೆ ಅವ್ರಿಗೋಸ್ಕರ ಇಷ್ಟು ಜನ ಗಯ್ಯಾಳಿಗಳಾಗ್ತಾರೆ. ಸೊ ಸುಮನಾ ಮ್ಯಾಮ್ ಇಂಕಿನಿನ ಪ್ರೀತಿಯ ಟೈಮಿಂದನೂ ಗೊತ್ತು. ಅದಾದಮೇಲೆ ನಾನು ಅವ್ರ ಫಸ್ಟ್ ಫಿಲಮ್ ಸ್ಲಮ್ ಬಾಲಾನು ನೋಡಿದ್ದೆ, ಅದಾದಮೇಲೆ ಕಳ್ಳರ ಸಂತೆ ಎಲ್ಲನೂ ನೋಡಿದ್ದೆ. ಸೊ ಐ ವಾಸ್ ಥಿಂಕಿಂಗ್ ಯಾವುದೋ ಒಂದು ಫಿಲಮಿಗೆ ಕರೀತಾರೆ ಅಂತ. ನಂಗೆ ಗೊತ್ತಿರಲಿಲ್ಲ ಈ ಫಿಲಮ್ ಕರೀತಾರೆ, ಈ ಥರ ಪ್ರಾಮಿನೆಂಟ್ ರೋಲ್ ಕೊಡ್ತಾರೆ ಅಂತ. ಸೊ ಕೊಟ್ಟಾಗ ನಂಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಅವ್ರು ಇನ್ನೊಂದು ಏನು ಹೇಳಿದ್ರು ಅಂತಂದರೆ, ಇದನ್ನು ನಿಂಗೆ ತುಂಬ ಸೈಲೆಂಟು, ತುಂಬ ಮುಗ್ಧ ಹುಡುಗಿ. ಸೊ ನನಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಎಲ್ಲರೂ ಜಗಳ ಆಡ್ತಾ ಇರ್ತಾರೆ. ಸೊ ನಾನೇನು ನನ್ನ ಇದಾಗೋಗ್ತೀನ ಅಂತ. ದೆನ್ ಎವ್ರಿ ಡೇ ಎವ್ರಿ ನೈಟ್ ಶೂಟಿಂಗ್ ಆಗಿದ ತಕ್ಷಣ ಕಾಲ್ ಮಾಡ್ತಾರೆ, ಅವರು ಕಾಲ್ ಮಾಡೋರು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪ್ರೆಷನ್ನು ಅಂತ. ಬಿಕಾಸ್ ನನ್ನ ಎಕ್ಸ್ಪ್ರೆಷನ್ನಲ್ಲೇ ನನ್ನ ವರ್ಡ್ಸ್ನ ಮಾತಾಡಬೇಕಾಗಿತ್ತು, ನನ್ನ ಎಲ್ಲ ಎಮೋಷನ್ಸ್ ಅದರಿಂದನೇ ನಾನು ರೀಚ್ ಮಾಡಬೇಕಾಗಿತ್ತು. ಸೊ ಭಾಗ್ಯ ಲವ್ ಸ್ಟೋರಿ ಇದೆ, ಭಾಗ್ಯಂದು ಹೆಂಗ್ ಲವ್ ಸ್ಟೋರಿ ಕಾಳೆಗೌಡರ ಜೊತೆನಾ? ಆಕ್ಚುಲಿ ನಮ್ ಈ ಸಿನಿಮಾ ಬಂದ್ಮೇಲೆ ಬೇರೆಯವ್ರಿಗೆಲ್ಲ ಒಂದು ಲವ್ ಸ್ಪಾಟ್ಗಳು ಸಿಗುತ್ತೆ, ಎಲ್ಲೆಲ್ಲಿ ಹೋಗಿ ಲವ್ ಮಾಡ್ಬೇಕು. ಅದು ಡಿಫ್ರೆಂಟ್ ಆಗಿ ಮ್ಯಾಮ್ ಎಲ್ಲಿ ಹುಡುಕಿದ್ರು ಗೊತ್ತಿಲ್ಲ, ಸೀರಿಯಸ್ ಆಗಿ ತುಂಬಾ ಡಿಫ್ರೆಂಟ್ ಥಾಟ್ ಬಂದಿದೆ. ಕಾಳೆಗೌಡನ್ ಕ್ಯಾರೆಕ್ಟರ್ ಯಾರು? ಕಿಶೋರ್ ಅವರ. ವೆರಿ ನೈಸ್. ಬಟ್ ಅವಳು ಒಂದು ಶಾರ್ಟ್ ಇದೆ ಯಾರ್ದು, ಕಾರುಣ್ಯಂದು, ಲಾಸ್ಟ್ಗೆ ಹೋಗ್ಬೇಕಾದ್ರೆ ಕೈ ತೋರ್ಸೋಗ್ತಾಳೆ. ಅದಂತೂ ನಮ್ಗೆ ಎಷ್ಟು ಸರ್ತಿ ನಾನು ನೋಡಿದೀನೋ, ಐ ಲವಿಂಗ್ ಇಟ್. ಅದು ಅಂದ್ರೆ ತುಂಬಾ ಚೆನ್ನಾಗಿದೆ. ಮಾನಸಾ ಜೋಶಿ ಅಂತ ಹೆಸರು ಕೇಳಿದ ತಕ್ಷಣ ಯಾರೋ ತುಂಬಾ ಸೀನಿಯರ್ ಆಕ್ಟ್ರೆಸ್ ಇರಬೇಕು, ಈ ತರದ ಇಂಪ್ರೆಷನ್ ಬರುತ್ತೆ. ನೀವು ತುಂಬಾ ಸರಿ ಹೆಸರನ್ನ ಬಳಸ್ತಿದ್ರಿ ತುಂಬಾ ಜನ, ಹಾಗೆ ಅನ್ಕೊಳ್ತಿದ್ದೆ ಯಾರೋ ದೊಡ್ಡವ್ರು ಇರ್ಬೇಕು, ಒಂಥರ ಸೀನಿಯರ್ ಅವರು. ಆಮೇಲೆ ನನಗೆ ಗೊತ್ತಾಯ್ತು ಅವ್ರು ನನ್ನ ಕ್ಲಾರಿಟಿ ಕೊಟ್ಕೊಳ್ಳೋಣ. ಆಮೇಲೆ ನನಗೆ ಗೊತ್ತಾಯ್ತು ಅವ್ರು ನನ್ನ ಕಾಲೇಜಲ್ಲಿ ನನ್ನ
ಜೂನಿಯರ್ ಅಂತ. ಹೌದು, ಅವ್ರು ನನ್ನ ಸೀನಿಯರ್. ಈಗ ಬಂದು ನನ್ನ ಸರ್ಪ್ರೈಸ್ ಹೇಳಿ ನಾನು ನಿಮ್ಮನ್ನ ತುಂಬಾ ದಿವಸದಿಂದ ಭೇಟಿ ನನಗೆ ಅಂತ ಹೇಳಿದ್ರು. ನಮ್ದು ಮನೋಹರ್ ಜೋಶಿ ಕ್ಯಾಮ್ರಾಮನ್ ಇದ್ರಲ್ಲ, ಅವ್ರ ಮಿಸ್ಸಸ್ ಮಾಡಿದಾರ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಇಲ್ಲ, ಅವ್ರ ಕಸಿನ್ ಅವರು, ಆಕ್ಚುಲಿ ನೆಂಟ್ರು ಅವ್ರಿಬ್ರು. ಇದರಲ್ಲಿ ಗಯ್ಯಾಳಿಗಳಲ್ಲಿ ಇನ್ನೊಂದು ಆಸ್ಪೆಕ್ಟ್ ಏನಂದ್ರೆ, ಅವ್ರು ಹೇಳ್ದಂಗೆ ಬರೀ ಜಗಳ ಅಲ್ಲ ಈ ಗಯ್ಯಾಳಿಗಳು. ಅಂಡ್ ಎಲ್ಲರೂ ಹೇಳ್ತಾರೆ 2 ಜುಟ್ಟು ಒಟ್ಟಿಗೆ ನಿಲ್ಲಲ್ಲ ಅಂತ, ಆದ್ರೆ ಇಷ್ಟು ಸೇರಲ್ಲ ಅಂತ. ಸೊ ಇಷ್ಟು ಜನ ನಾನು ಅವಳು ಎಷ್ಟೇ ಜಗಳ, ಕಾಳಿ ಮತ್ತೆ ರುದ್ರಿ ಎಷ್ಟೇ ಜಗಳ ಆಡಿದ್ರು 1 ನಿಮಿಷದಲ್ಲಿ ಆ ಜಗಳ ಮುಗ್ದಿದ ತಕ್ಷಣ ನಾವು ನಕ್ಕು ಬಿಡ್ತೀವಿ. ಸೊ ಹಾಗಾಗಿ ಅದು ಇಟ್ ಇಸ್ ಅ ಮಿತ್. ನೀವು ಈಗಷ್ಟೇ ಹೇಳಿದ್ರಿ ಏನ್ ಬಾಯ್ ಕೊಡಕ್ಕಾಗತ್ತಾ ಅಂತ. ಇಲ್ಲಿ ಇವಾಗ ನಿಮ್ಮೆಲ್ಲರ ಜೊತೆ ಜಗಳ ಆಡಕ್ಕೆ ಇನ್ನೊಬ್ರು ರೆಡಿಯಾಗಿ ಬರ್ತಾ ಇದಾರೆ, ನೋಡೋಣ. ಅಲ್ಲ, ನೀವೆಲ್ಲ ಗಯಾಳಿಗಳಾ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ನಮ್ ಯೋಗಣ್ಣ ಒಬ್ಬನೇ ಇದಾನೆ ಅಂತಂದು ಅವನ ಮೇಲೆ ನೀನ್ ಆ ತರ ದೌರ್ಜನ್ಯ ಮಾಡ್ತಿದ್ರಲ್ಲ. ಈಗ ನಾನ್ ಬಂದಿದ್ದೀನಿ, ಅದ್ ಯಾವ ದೌರ್ಜನ್ಯ ಮಾಡ್ತೀರಾ ನೋಡಿ. ಅಮ್ಮಂಗ್ ನಿಂತ್ಕೊಳಕ್ ಒಂದ್ ಕಡ್ಡಿ ಕೊಡಿ. ಇದು ಮಾಡರ್ನ್ ಅಜ್ಜಿ, ಗೊತ್ತಾಗ್ಲಿಲ್ವಾ ಸ್ಟೈಲ್? ಅದಕ್ಕೆ ನಿಂತ್ಕೊಳ್ಳೋ ಅಲ್ಲಾಡ್ತಾರಲ್ಲ ದೌರ್ಜನ್ಯ. ನಮ್ ಕಿರುಗೂರಲ್ಲಿರೋ ಅಜ್ಜಿ ನೀವು ನೋಡ್ಬಿಟ್ರೆ ಓಡಾಡ್ಬಿಡ್ತಾರೆ. ಲಕ್ಷ್ಮೀ ಚಂದ್ರಶೇಖರ್ ಅವರು, ಗಿರಿಜಾ ಲೋಕೇಶ್ ಅವರು. ಹೌದಾ? ಜೋರ್ ಇದಾರ? ಅಯ್ಯೋ, ನಮ್ಮ ಅಜ್ಜಿಗಿಂತ ಜೋರ್ ಇದಾರ. ಮತ್ತೆ ಅವ್ರ ಏನ್ ಗೊತ್ತಾ, ಅವರು ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಮಗನ್ಗೆ ಹೇಳ್ತಾರೆ, ಏನ್ಲಾ ಅಂತ ಕೇಳ್ತಾರೆ, ನೀನು ಹಿಂಗೆ ಒಗ್ಗರಣೆ ಹಾಕ್ತೀಯ ಅಂದ್ಬಿಟ್ಟೆ ನಿನ್ನ ಬೇರೆ ಇಟ್ಟಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಹಮ್ಮಿಕೊಂಡು ಹೋಗ್ಲಾ ಕಂಡಿವಿ. ಎದೆಗಾರಿಕೆ ಸಿನಿಮಾದಾಗ ನಮ್ಮ ಆದಿತ್ಯನ್ ಕಣ್ಣು ನೋಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿದ್ರಂತೆ. ಈ ಸಿನಿಮಾದಾಗ ಇವ್ರಿಗೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದೀರಲ್ವಾ? ಸೊ ನೀವೇ ಕರೆದು ಕೊಟ್ರು ಅಥವಾ ಈ ಗಯ್ಯಾಳಿಗಳ ಮುಖಗಳು ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ನಂಗೊಂದು ಆನ್ಸರ್ ಮಾಡಿ. ಮನೆಗೆ ಹೇಳ್ಬಿಟ್ಟು ಬಂದಿದ್ರು ನೋಡಿದ್ರ ಅವ್ರ ಮಾತ್ ನೋಡಿ ಸೆಲೆಕ್ಟ್ ಮಾಡಿದಾರೆ ಅನ್ಸುತ್ತೆ. ಆವಾಜ್ ಹಾಕೋದ್ ನೋಡಿದ್ರೆ. ಓಕೆ, ಆದಿತ್ಯನ್ ಕಣ್ಣು ನೋಡ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಸರ್ವಾಂಗನು ನೋಡಿ ಮತ್ತೊಂದು ಕ್ವಶನ್ ಸುಕೃತಾಗೆ, ಯಾಕಂದ್ರೆ ಅವ್ರು ಸಿಕ್ಕಾಬಟ್ಟೆ ಹಾಟು, ನನ್ ಸೆಕ್ಸಿ, ಅದು ಫೋಟೋ ಶೂಟ್ ಅದು ಇದು ಮಾಡಿಸ್ತಾನೆ ಇರ್ತಾರೆ. ಈಗ ಯಾಕೆ ಕಿರುಗೂರಿನ ಗಯ್ಯಾಳಿಗಳ ಸಿನಿಮಾದಲ್ಲಿ ಡಿ ಗ್ಲಾಮರ್ ರೋಲ್ಗೆ ಒಪ್ಕೊಂಡ್ರಿ ಸುಕೃತಾ? ನನ್ನ ಲೈಫ್ ಅಲ್ಲಿ ಈವರೆಗೆ ಮಾಡದೇ ಇರುವಂತ, ಯಾರೇ ಮಾಡದೇ ಇರುವಷ್ಟು ಗ್ಲಾಮರಸ್ ರೋಲ್ ಮಾಡಿದೀನಿ. ಡಬ್ಬಿಂಗ್ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಟೈಮ್ ತಗೊಂಡ್ರು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟೆ. ಯಾಕೆ ಅಷ್ಟೊಂದು ಟೈಮ್ ಯಾಕೆ ಅಂತ. ನನ್ಗೆ ಏನಾಯ್ತಂದ್ರೆ ಈ ಸಿನಿಮಾಲಿ 5ರಿಂದ 6 ಸೀನ್ ಇರ್ಬೋದಲ್ಲ. ಅದು ಒಂದಿನ ಅಂತ ಕೆಲ್ಸಕ್ಕೆ ಕರೆದ್ರು, ನಾನು ಓದೇ ಮಾಡಿದೆ. ಅವ್ರಿಗೆ ಏನ್ ಅನ್ಸ್ತಾ ಗೊತ್ತಿಲ್ಲ, ಕ್ಯಾರೆಕ್ಟರ್ ನಂಗೆ ಡೆವಲಪ್ ಮಾಡಿದ್ರು, ಇನ್ನೊಂದು ಸೀನ್ ಹಾಕಿರೋ. ನಾನು ಡಬ್ಬಿಂಗ್ ಹೋದಾಗ ಬೆಳಗ್ಗೆ ಹೋಗಿ ಡಬ್ಬಿಂಗ್ ಸಂಜೆ ಬಿಟ್ರು 5 ಸೀನ್ಗೆ. ನಾನು ನಾರ್ಮಲ್ ಆಗಿ ಹೆಂಗೆ 2 ಅವರ್ ಒಂದು ಇಡೀ ಸಿನಿಮಾ ಮಾಡಿ ಮುಗಿಸ್ ಬಂದ್ಬಿಡ್ತೀನಿ ಆ ಥರ. ಇವ್ರು 5 ಸೀನ್ ಕೂರಿಸ್ಕೊಂಡು ಯಾಕೆ ಇಷ್ಟೊತ್ತು ಮಾಡಿಸ್ತಾ ಇದ್ದಾರೆ ಇವರು ಅಂತ. ಇವರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ರು ಅಂದರೆ ಪ್ರತಿಯೊಂದು ವರ್ಡ್ನು ಹಿಂಗೆ ಹೇಳಬೇಕು, ಇದೇ ಮಾಡ್ಯುಲೇಷನ್ ಬೇಕು ಅಂತ ಮಾಡಿಸಿದ್ರು. ಸೊ ನನಗೆ ಅಷ್ಟು ಟೈಮ್ ತೊಗೊಂಡಿದೆ ಅಂದರೆ ಇವ್ರುಗಳ ಹತ್ರ ಇನ್ನೆಷ್ಟು ಮಾಡಿಸಿರ್ಬೋದು. ಬಟ್ ನನಗೆ ಏನು ಹೆಲ್ಪ್ ಆಯ್ತು ಗೊತ್ತಾ, ಯಾವ್ದಾದ್ರು ಕಷ್ಟ ಆದ್ರೆ ಇವ್ರು ಡೈಲಾಗ್ ಹೇಳೋರು, ನೀಟಾಗಿ ಅವ್ರು ಏನ್ ಹೇಳಿದ್ರು ಅದನ್ನ ಹಂಗೆ ನೀಟಾಗಿ ರಿಪೀಟ್ ಮಾಡ್ಬಿಟ್ರೆ ಸಾಕು. ಬಟ್ ನನಗೆ ನಿಜವಾಗ್ಲೂ ಒಬ್ರು ಹೊಡೆಯೋಕೆ ಮನ್ಸಿದೆ. ಆಮೇಲೆ ಅದ್ ಮಾನ್ಸಾ ಜೋಶಿ, ನಿಮ್ಮ ಜೂನಿಯರು. ಸಿನಿಮಾ ಮುಗಿದ್ಮೇಲೆ ಅವ್ರನ್ನ ಅಟ್ಟಾಡ್ಸ್ಕೊಂಡು ನೋಡಿದ್ದೀನಿ. ಯಾಕೆ? ಅವ್ರು ಕೊಟ್ಟಷ್ಟು ಕಾಟ ಇನ್ಯಾರು ಕೊಟ್ಟ. ಧಾರವಾಡ ಭಾಷೆ ಮಾತಾಡಿ ಅಭ್ಯಾಸ. ಅಂಡ್ ನಾನು ಫಸ್ಟ್ ಮೂವಿಯಿಂದ ಹಿಡ್ಕೊಂಡು ಅದೇ ಡೈಲೆಕ್ಟ್ ಅಲ್ಲಿ ನಾನು ಮಾಡಿರೋ ಒಂದಷ್ಟು ಚಿತ್ರಗಳು ಅದೇ ಡೈಲೆಕ್ಟ್ ಅಲ್ಲಿ ಇತ್ತು. ಸಡನ್ ಆಗಿ ಅದಷ್ಟು ಬಿಟ್ಟು ಫುಲ್ ಟೋಟಲ್ ಹಳ್ಳಿ. ಸೊ ಅದು ಎಲ್ಲ ಕಡೆ ನಂಗೆ ಉತ್ತರ ಕರ್ನಾಟಕದ ಭಾಷೆ ಹೊಡಿತಾ ಇತ್ತು. ಅದಕ್ಕೆ ಅವ್ರು ನನಗೆ ಹೊಡಿತಾ ಇದ್ರು, ಅದು ನನಗೆ ಹೊಡಿತಾ ಇತ್ತು, ಇವ್ರು ನನಗೆ ಹೊಡಿತಾ ಇದ್ರು. ಫಸ್ಟ್ ಟೈಮ್ ಒಂದು ನ್ಯೂಸ್ ಚಾನೆಲ್ಸ್ಗಳಲ್ಲಿ ಫಸ್ಟ್ ಟೈಮ್ ಮಾಡ್ತಿರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಕಿರುಗೂರಿನ ಗಯ್ಯಾಳಿಗಳು. ಎಲ್ಲರೂ ಕೂಡ ತುಂಬ ಮಾತಾಡಿದ್ರು, ಇಡೀ ದಿವಸ ಮಾತಾಡಿದ್ರು ಸಾಕಾಗಲ್ಲ, ಅನುಭವಗಳಿದೆ. ಅದು ಮಾತಾಡಿದಷ್ಟು ಇನ್ನೂ ಹರಿಯುತ್ತೆ, ಅಷ್ಟೊಂದು ಜೋರಿದೆ ಅಂತ. ಎಲ್ಲರೂ ಕೂಡ ಇಂಥದ್ದೊಂದು ಅದ್ಭುತ ಕಥೆಗಳಿದೆ ನಮ್ಮಲ್ಲಿ, ಇನ್ನಷ್ಟು ಕಾದಂಬರಿಗಳು ಸಿನಿಮಾಗಳಾಗಲಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಿರುಗೂರಿನ ಗಯ್ಯಾಳಿಗಳಿಗೆ ಜೈ.